ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿರುವ ಒಡಿಶಾದ ಭುವನೇಶ್ವರ ನಿವಾಸಿ ಮನೋಜ್ ನಾಯಕ್ ಅವರು ಟಿ20 ವಿಶ್ವಕಪ್ ಗೆದ್ದ ಭಾರತ ತಂಡದ ಆಟಗಾರರ ಹೆಸರನ್ನ ತನ್ನ ಬೆನ್ನ ಮೇಲೆ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. ಈ ವಿಡಿಯೋವನ್ನು ಮನೋಜ್ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಟ್ಯಾಟೂ ಹಾಕಿಸಿಕೊಂಡ ವಿಡಿಯೋ ಹಂಚಿಕೊಂಡಿರುವ ಮನೋಜ್, ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳು ಕಳೆದ 13 ವರ್ಷಗಳಿಂದ ಕಾಯುತ್ತಿದ್ದ ಐಸಿಸಿ ಟ್ರೋಫಿ ಕೊನೆಗೂ ಟಿ20 ವಿಶ್ವಕಪ್ ಗೆಲ್ಲುವ ಮೂಲಕ ಸಾಕಾರಗೊಂಡಿದೆ. ಈ ಐತಿಹಾಸಿಕ ಸಾಧನೆ ಮಾಡಿದ ಕ್ಷಣ ಮತ್ತು ಆಟಗಾರರನ್ನು ಸದಾ ನೆನಪಿನಲ್ಲಿರುವ ಸಲುವಾಗಿ ತಂಡಕ್ಕೆ ನನ್ನ ಕಡೆಯಿಂದ ಸಣ್ಣದೊಂದು ಉಡುಗೊರೆ. ಭಾರತಕ್ಕೆ ಕೀರ್ತಿ ತಂದ ಭಾರತ ತಂಡಕ್ಕೆ ದೊಡ್ಡ ಧನ್ಯವಾದಗಳು ಎಂದು ಬರೆದುಕೊಂಡಿದ್ದಾರೆ. 2011ರ ಏಕದಿನ ವಿಶ್ವಕಪ್ ವಿಜೇತ ತಂಡದ ಆಟಗಾರರ ಹೆಸರುಗಳು ಕೂಡ ಮನೋಜ್ ಬೆನ್ನ ಮೇಲೆ ಇದೆ. ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್, ಮಹೇಂದ್ರ ಸಿಂಗ್ ಧೋನಿಯವರ ಫೋಟೋವನ್ನು ಕೂಡ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. ಒಟ್ಟಾರೆ ಇವರ ದೇಹ ಒಂದು ರೀತಿಯ ಕ್ರಿಕೆಟ್ ಮ್ಯೂಸಿಯಂನಂತಿದೆ. ಭಾರತೀಯ ಕ್ರಿಕೆಟ್ ಆಟಗಾರರು ಏನೇ ಸಾಧನೆ ಮಾಡಲಿ, ತಕ್ಷಣ ಮನೋಜ್ ಇದನ್ನ ತಮ್ಮ ದೇಹದ ಯಾವುದಾದರೊಂದು ಭಾಗದಲ್ಲಿ ಟ್ಯಾಟೂ ಹಾಕಿ ಅಭಿಮಾನ ಮೆರೆಯುತ್ತಾರೆ. ಇದೇ ವರ್ಷ ನಡೆದಿದ್ದ ಮಹಿಳಾ ಐಪಿಎಲ್ ಟೂರ್ನಿಯಲ್ಲಿ ಆರ್ಸಿಬಿ ತಂಡ ಚಾಂಪಿಯನ್ ಆದಾಗಲೂ ಕೂಡ ತಂಡದ ಆಟಗಾರ್ತಿಯರ ಹೆಸರನ್ನ ತನ್ನ ಕೈಯಲ್ಲಿ ಅಚ್ಚೆ ಹಾಕಿಸಿದ್ರು. ಸ್ವಾರಸ್ಯವೆಂದರೆ ಇವರಿಗೆ ಟ್ಯಾಟೂ ಹಾಕುತ್ತಿರುವ ವ್ಯಕ್ತಿ ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಾರೆ. ಪ್ರತಿ ಬಾರಿ ಮನೋಜ್ಗೆ ಟ್ಯಾಟೂ ಹಾಕುವಾಗ ಟೀಂ ಇಂಡಿಯಾ ಜೆರ್ಸಿ ಧರಿಸಿಯೇ ಟ್ಯಾಟೂ ಹಾಕುತ್ತಾರೆ.